ಹಾಯ್ ಫ್ರೆಂಡ್ಸ್, ಇವತ್ತು ನಂದು ಹೈಬ್ರಿಡ್ ಟ್ರೈನಿಂಗ್ನ ಡೇಟು. ನಾನು ಇವತ್ತು ಲೋವರ್ ಬಾಡಿ ಮತ್ತು ಕೋರ್ನ ಟ್ರೈನ್ ಮಾಡ್ತಿದ್ದೀನಿ. ನೀವು ಫಾಸ್ಟ್, ಸ್ಟ್ರಾಂಗ್ ಮತ್ತು ಇಂಜುರಿ ಫ್ರೀ ಆಗಿರಬೇಕಾದ್ರೆ ನೀವು ಲೆಗ್ ಮತ್ತು ಕೋರ್ ವರ್ಕೌಟ್ನ ಇಗ್ನೋರ್ ಮಾಡೋದನ್ನು ಬಿಡಬೇಕು. ಇವತ್ತು ನನ್ನ ಫಸ್ಟ್ ವರ್ಕೌಟು ಬಾರ್ಬೆಲ್ ಸ್ಕ್ವಾಟ್ಸು. ಇದು ವರ್ಕೌಟ್ ಅಷ್ಟೇ ಅಲ್ಲ, ಫೌಂಡೇಶನ್ನು. ಇದು ಬರೀ ಲೆಗ್ಸ್ಗೆ ಅಷ್ಟೇ ಅಲ್ಲ, ನಿಮ್ಮ ಕೋರ್ ಮತ್ತು ಗ್ಲೂಟ್ಸ್ನು ಬಿಲ್ಡ್ ಮಾಡುತ್ತೆ. ವೆಯ್ಟ್ನ ಕಂಟ್ರೋಲ್ ಇಟ್ಕೋಬೇಕು. ಚೆಸ್ಟ್ ಅಪ್ ಮಾಡಿಕೊಂಡು ಡೆಪ್ತ್ ಮೇಲೆ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸಸೈಸು ಡಂಬೆಲ್ ರೊಮ್ಯಾನಿಯನ್ ಡೆಡ್ ಲಿಫ್ಟು. ಇದು ಹ್ಯಾಮ್ಸ್ಟ್ರಿಂಗ್ ಮತ್ತು ಗ್ಲೂಟ್ಸ್ಗೆ ಒಳ್ಳೆ ಎಕ್ಸಸೈಸು. ಹಿಪ್ಸ್ನ ಹಿಂದಕ್ಕೆ ಎಳಿಬೇಕು, ಸ್ಟ್ರೆಸ್ ಫೀಲ್ ಮಾಡಬೇಕು. ಮೇಲೆ ಕೇಳಬೇಕಾದ್ರೆ ಗ್ಲೂಟ್ಸ್ನ ಸ್ಕ್ವೀಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸಸೈಸು ವಾಕಿಂಗ್ ಲಂಜಸ್ಸು. ಇದು ಸಿಂಗಲ್ ಲೆಗ್ ಸ್ಟ್ರೆಂತ್ ಮತ್ತು ಬ್ಯಾಲೆನ್ಸ್ನ ಇಂಪ್ರೂವ್ ಮಾಡುತ್ತೆ. ಪ್ರತಿ ಸ್ಟೆಪ್ನು ಎಂಡೋರೆನ್ಸ್ನ ಟೆಸ್ಟ್ ಮಾಡುತ್ತೆ. ಸಣ್ಣ ಸ್ಟೆಪ್ಸ್ ಬೇಡ, ಕಾನ್ಫಿಡೆನ್ಸ್ ಸ್ಟೆಪ್ಸ್ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸು ಕಾಫ್ ರೈಸಸ್ಸು. ಇದು ಸಣ್ಣ ಮಸಲ್ ಆಗಿದ್ರು ಲೈಫಲ್ಲಿ ಬಿಗ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಬೆಟರ್ ರನ್ನಿಂಗ್ ಮತ್ತು ಸ್ಟೆಬಿಲಿಟಿನ ಬಾಡಿಗೆ ಪ್ರೊವೈಡ್ ಮಾಡುತ್ತೆ. ಟಾಪಲ್ಲಿ ಸ್ವಲ್ಪ ಹೋಲ್ಡ್ ಮಾಡಬೇಕು, ಕೆಳಗೆ ಬರಬೇಕಾದ್ರೆ ಸ್ವಲ್ಪ ಸ್ಟ್ರೆಚ್ ಮಾಡಬೇಕು. ನೆಕ್ಸ್ಟು ಹ್ಯಾಂಗಿಂಗ್ ಲೆಗ್ ರೈಸಸ್ಸು. ಇಲ್ಲಿ ಸ್ವಿಂಗ್ನ ಬದಲು ಕಂಟ್ರೋಲ್ ಮತ್ತು ಕ್ವಾಲಿಟಿ ಮೇಲೆ ಫೋಕಸ್ ಮಾಡಬೇಕು. ಸ್ಟ್ರಾಂಗ್ ಕೋರ್ ಇಲ್ಲದೆ ಸ್ಟ್ರಾಂಗ್ ಬಾಡಿ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಇದು ಹೈಬ್ರಿಡ್ ಟ್ರೈನಿಂಗ್ ಆಗಿರೋದ್ರಿಂದ ಇಲ್ಲಿ ಸ್ಟ್ರೆಂತ್, ಬ್ಯಾಲೆನ್ಸ್, ಪರ್ಫಾರ್ಮೆನ್ಸ್ ಎಲ್ಲವೂ ಜೊತೆಗೆ ಬಿಲ್ಡ್ ಆಗುತ್ತೆ. ಸೊ ಇದಾಗಿತ್ತು ಡೇ 2ನ ಟ್ರೈನಿಂಗ್. ವಿಲ್ ಮೀಟ್ ಇನ್ ಡೇ 3.